ಆ ಮನೆಯಾಳಿ ಭದ್ರಮ್ಮ, ಹಾ, ನನ್ನೇನೆಯ ಉರಿಸ್ಬಿಟ್ಲಲ್ಲ ನನಗೇನೆಯ. ಲೇ ಕಿತ್ತೋದ್ ಭದ್ರಮ್ಮ, ಎಲೆಕ್ಷನ್ಗೆ ಹಾ ನಿನ್ನ ಆಪೋಸಿಟ್ ಆಗಿ ನಾನು ನಿಂತ್ಕೊಂಡ್ರೆ ಹೆಂಗಿರ್ತದೆ? ಆದರೆ ನಾನು ವೋಟರ್ ಐ ಡಿನೂ ಮಾಡಿಸ್ಕೊಂಡಿಲ್ಲ ಇಲ್ಲಿ. ಇನ್ನೂ ಮದುವೆ ಮಾಡ್ಕೊಂಬಿಟ್ಟು ಒಂದು ವರ್ಷನೂ ಆಗಿಲ್ಲ. ಇಲ್ಲ ಅಂದಿದ್ರೆ ನಿನ್ನ ಮುಂದೆ ನಿಂತ್ಕೊಂಡು ಆ ಚೆನ್ನಾಗಿ ಹಾಕೊಂಡು ರುಬ್ತಾ ಇದ್ದೆ ನಿನ್ನಂತೂ. ಆದರೆ ಏನು ಮಾಡ್ತೀಗ? ಹ್ಞೂ, ಇನ್ನೂ ವೋಟರ್ ಐ ಡಿನೂ ಬಂದಿಲ್ಲ ನಂದಿಲ್ಲಿ. ಏನು ಮಾಡಲಿ? ಎಷ್ಟು ಜಂಬ ಕೊಚ್ಕೊಂಡ್ಬಿಟ್ಲು ಈ ಭದ್ರಮ್ಮ ಅಂತ ಹೇಳಿದ್ರೆ. ನನಗೇನೇನಿಯ ಆಟ ಆಡಿಸ್ತಾಳೆ. ಐತೆ ಕಣ್ಲೆ ನಿಂಗೆ, ಬುಡಕ್ಕಿಲ್ಲ, ನಿನ್ನಂತೂ ಬುಡಕ್ಕಿಲ್ಲ. ನೋಡ್ತಾ ಇರು, ಏನಾರ ಒಂದು ಪ್ಲಾನ್ ಮಾಡೇ ಮಾಡ್ತೀನಿ. ಹಲೋ ಪದ್ದು ಡಾರ್ಲಿಂಗ್. ಏ ಮಿತ್ರ, ಎಲ್ಲೋಯ್ತ್ಯಾ? ಒಂದ್ ಕಿತ ಇರ್ತೀಯ, ಒಂದ್ ಕಿತ ಇರಕ್ಕಿಲ್ಲ. ಎಲ್ಲೋಯ್ತ್ಯ, ಏನ್ ಕತೆಯೋ ಗೊತ್ತಿಲ್ಲ. ಮಿತ್ರ, ನನ್ನ ತಲೆನಾಗ ಒಂದು ಪ್ರಶ್ನೆ. ಅಲ್ಲ, ಆ ಭದ್ರಮ್ಮ ಕೊಂತ್ರಿ ನನ್ನ ಮುಂದೆ ನೀನು ಜಂಬ ಕೊಚ್ಕೊಂಡವಳು ಬಿಟ್ರೆ ಇನ್ಯಾರು ಗೆಲ್ಲದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಆಡ್ತಾಳಲ್ಲ. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ನಿಂತ್ಕೋಬೋದು ನೀನೇ ಎಲೆಕ್ಷನ್ಗೆ ಗೆಲ್ಲಿವಂತೆ. ಏ ಮಿತ್ರ, ವೋಟರ್ ಐ ಡಿ ಇಲ್ಲ, ಇನ್ನು ಮದುವೆ ಮಾಡ್ಕೊಂಡು ಬಂದು ಒಂದು ವರ್ಷನೂ ಆಗಿಲ್ಲ. ನನಗೆ ಯಾರು ಪರಿಚಯನೇ ಇಲ್ಲ. ಆದ್ರಾಗೂನು ದುಶ್ಮನ್ ಕಹಾ ಹೇ ಅಂತಂದ್ರೆ ಅದೇನ ಬೊಗುಲ್ಮೆ ಹಯ್ಯ ಅನ್ನಂಗೆ ಊರು ತುಂಬ ಅಯ್ಯ. ನನಗಂತೂ ನಾನೇನು ಒಬ್ರತ ಕಿರಿಕ್ ಮಾಡ್ಕೊಂಡಿವ್ನ, ಊರಾಗೆಲ್ಲ ಕಿರಿಕೆ ನಂದು. ಹಾ, ನನಗೆ ಯಾರು ಓಟ್ ಹಾಕ್ತಾರೆ ಅಂತ ಹೇಳಿ. ಅಷ್ಟು ಅಲ್ದಿದ್ದಂಗೆ ಯಾರು ಪರಿಚಯ ಇಲ್ಲ. ಅರ್ಧ ಜನ ಪರಿಚಯ ಇದ್ರೆ ಅರ್ಧ ಜನ ಪರಿಚಯ ಇಲ್ಲ ನನಗೆ. ನೀನು ಗೊತ್ತಿಲ್ದಿರೋದು ಏನೈತೆ? ಈಗ ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ಉಂಡೆನ ಮಾಕತ್ತೀನಿ ನಾನು. ಆದ್ರೂ ಆ ಭದ್ರಮ್ಮಂಗೆ ಬುದ್ಧಿ ಕಲಿಸ್ಬೇಕು ಅಲ್ವಾ? ಓ, ಅವಳಿಗೆ ಮಾತ್ರ ಬುದ್ಧಿ ಕಲಿಸ್ಬೇಕು. ಹೋಗಿ ಈ ಜಯಮ್ಮನ ಹತ್ರ ಕೇಳ. ಹೋಗಿ ಜಯಮ್ಮನ್ ಕೇಳಿದ್ರೆ ಈ ಜಯಮ್ಮ ಏನಾದ್ರೂ ಆ ಪಿಲಾನ್ ಕೊಡ್ತಾಳೆ ಅಂತ ಅನ್ನಿಸ್ತದೆ. ನೀನೇ ಪಿಲಾನ್ ಕೊಡ್ತೀಯಾ ಇಲ್ಲ ಜಯಮ್ಮ ನಿಲ್ಲಿಸ್ಬಿಟ್ರೆ ಎಲೆಕ್ಷನ್ಗೆ? ಓ, ಜಯಮ್ಮ ನಿಲ್ಲಿಸ್ತೀಯಾ? ನಿಂಗೆ ಅನ್ನಿಸ್ತಿತ್ತಾ ಜಯಮ್ಮಂಗೆ ಓಟ್ ಹಾಕ್ತಾರೆ ಅಂತ? ಜಯಮ್ಮಂಗೆ ಓಟ ನನಗೆ ಹಾಕಲ್ಲ ಅಂದಮೇಲೆ ಅವಳಿಗೆ ಹೆಂಗಾಗ್ತಾರೆ? ಆದ್ರೂ ಒಂದು ಕಿತ ಹೋಗ್ಬಿಟ್ಟು ಕೇಳ್ತೀನಿ ಇರು. ಬಾ ನೀನು ನನ್ನ ಜೊತೆ, ಯಾರಿಗೂ ಕಾಣಕ್ಕಿಲ್ವಲ್ಲ. ಬಾ, ಹೋಗಿ ಡಿಸ್ಕಷನ್ ಮಾಡೋಣ. ಹಾ, ಸರಿ ಸರಿ, ಬಾ ಬಾ. ಲೇ ಜಯಮ್ಮ, ನೀನು ಎಲೆಕ್ಷನ್ಗೆ ಕಿತ ನಿಂತ್ಕೊಂಡ್ಲೇಬೇಕೆ. ನೀನು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟು ನೀನು ಗೆಲ್ಲಬೇಕು. ಆ ಭದ್ರಮ್ಮಂಗೆ ಚೆನ್ನಾಗಿ ಉರಿಸ್ಬೇಕು. ಅದೇ ನನ್ನ ಆಸೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಪ್ರತಿ ಹೆಜ್ಜೆನಾಗೂ ಈ ಪೊದ್ದಿ ಜೊತೆಯಾಗೇನೇ ಇರ್ತಾಳೆ, ಸರಿನಾ? ನೀನಿಗಿತ ಎಲೆಕ್ಷನ್ಗೆ ನಿಂತ್ಕೊಂಡೇ ನಿಂತ್ಕೋಬೇಕೆ. ಪದ್ದು, ಆ ಅಮ್ಮನ ಹತ್ರ ಕಾಂಪಿಟೇಷನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಹಾ, ಸಖತ್ತು ಕಷ್ಟ. ಇಲ್ಲೆಲ್ಲನೂ ಒಬ್ರಿಗಿನ್ನ ಒಬ್ರು ಎಲ್ಲನೂ ಆಯಮ್ಮಂಗೇನಿಯ ಆಕರ್ಷಣೆ ಓಟ್ನ ಒಂದು 3-4 ಜನ ಈ ಅವರು ಇವ್ರನ್ನೂ ಹಿಡ್ಕೊಂಬಿಟ್ಟವಳೆ. ಆ ಮುಖ್ಯಸ್ಥರೆಲ್ಲನೂ ಏನು ಹೇಳಿದ್ರೆ ಅದನ್ನೇನೇ ನಮ್ಮ ಜನ ಕೇಳೋದು, ಅರ್ಧ ಜನ. ಏನು ಮಾಡಿದ್ರು ಅವ್ರೇನೇನಿಯ ಗೆಲ್ಲೋದು. ಈಗ ಸುಮ್ಕೆ ಎಲೆಕ್ಷನ್ ಅಂತ ತಲೆ ಕೆಡ್ಸ್ಕೊಂಡು ಕುಂತ್ಕೊಬಿಡಿ. ಪಂಚಾಯತಿ ಎಲೆಕ್ಷನ್ ಏನೋ ಗೊತ್ತೈತೆ, ಆದರೆ ಪಂಚಾಯತಿ ಇದ್ರಾಗ ನಿಂತ್ಕೊಂಡು ನೀವು ಗೆಲ್ತೀರ ಅನ್ನೋದೆಲ್ಲ ಸುಮ್ಮನೆ ಸುಳ್ಳು. ಸುಮ್ಮನೆ ಮಾನ ಮರ್ಯಾದೆ ಹೋಯ್ತದೆ. ನನ್ನ ಗಂಡು ಹೊಟ್ಟೆ ಉರಿ ಶುರುವಾಯಿತು. ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೇಳಿದ ತಕ್ಷಣ ಕಣ್ಪದಿ ಇವನಿಗೆ ಎಲ್ಲಿಲ್ದಿರ ಹೊಟ್ಟೆ ಉರಿ. ಲೇ ಮನೆಯಳಿ, ಆ ಭದ್ರಮ್ಮನ ಮುಂದೆ ಯಾರನ್ನ ಗೆಲ್ತಾರೆ ಅಂತ ಅನ್ಕೊಂಬಿಟ್ಟ? ಆ ಭದ್ರಮ್ಮನ ಮುಂದೆ ಯಾರು ಗೆಲ್ಲಕ್ಕಿಲ್ಲ. ಸುಮ್ಮನೆ ನಿಂತ್ಕೊಂಡು ಚೈಲ್ಡ್ ಚಪಾತಿಗಳು ತರ ಇಬ್ರು ಮರುವಾದಿ ಕಳ್ಕೋಬೇಕಾಯ್ತದೆ. ಲೇ ಜಯಮ್ಮ, ಈ ಪೊದ್ದಿನ ಮನೆಗೆ ಬಿಟ್ಕೋಬೇಡ ಅಂತ ಎಷ್ಟು ಕಿತ ಹೇಳಿದ್ರು ಇವಳನ್ನೇ ಮನೆಗೆ ಬಿಟ್ಕೊಂಡು ಸಾಯಿಸ್ತೀಯ ನನ್ನಂತುನ್ವೆ. ಹಾಳಾಗಿ ಹೋಗ್ರೆ ತಗ, ನಿಮ್ಗೆ ಹೇಳಿ ಸಾಕಾಯ್ತು. ಒಂದು ಐಡಿಯಾ, ನಿಮ್ಮ ಅತ್ತೆನ ಎಲೆಕ್ಷನ್ ನಿಲ್ಲಿಸ್ಬಿಟ್ರೆ? ಅತ್ತೆ, ನೀವ್ ಎಲೆಕ್ಷನ್ ನಿಂತ್ಕೊಳ್ಳಿ ಅತ್ತೆ. ನಿಮ್ಗೆ ಊರಾಗಿರೋರೆಲ್ಲ ಗೊತ್ತಲ್ವಾ? ಯವ್ವ, ನನಗೆ ಯಾಕೆ ಇಂಜೆಕ್ಷನ್ ಹಾಕಿಸ್ತೀರಾ? ನನಗೇನೆ ದೊಡ್ಡ ರೋಗ ಬಂದೈತೆ. ದೊಡ್ಡ ರೋಗ ಬಂದಿರೋದಿಲ್ಲ ನಿಮಗ್ ತಾನೇ. ಅಯ್ಯೋ ಅಕ್ಕ, ಇಂಜೆಕ್ಷನ್ ಅಲ್ಲ, ಎಲೆಕ್ಷನ್. ಹಾ, ಮನಿಯಾಳಿ ಪುದ್ದಿ, ನಿನ್ ಮನೆಗೆ ಬಂದಾಗಿ ಅನ್ಕಂಡೆ ಕಣ್ಲೆ. ಏನಾರ ಒಂದು ಫಿಟ್ಟಿಂಗ್ ಇಕ್ತೀಗ ಅಂತ ಹೇಳ್ಬಿಟ್ಟು, ಲೇ ಮನಿಯಾಳಿ, ನನಗೆ ಯಾಕೆ ಇಂಜೆಕ್ಷನ್ ತಗೋಬೇಕು? ನನ್ಗೇನೆ ಬಂದೈ ದೊಡ್ಡ ರೋಗ. ನಿನಗ್ ಬಂದಿರೋದು ಕಂಡೋರ್ ಮನೆಗೆ ಫಿಟ್ಟಿಂಗ್ ಇಕ್ಕ ದೊಡ್ಡ ರೋಗ. ಇನ್ನೊಂದು ಕಿತ ಏನಾದ್ರೂ ಇಂಜೆಕ್ಷನ್ ಅಂದ್ಬಿಟ್ರೆ ಕೊಡಿಸ್ಕೊಳ್ರೆ ನೀವೇನೇ ಬೇಕಾರೆ ಇಂಜೆಕ್ಷನ್. ನನ್ನ ಸುದ್ದಿಗೆ ಯಾಕೆ ಬರ್ತೀರಾ ನೀವು? ಲೋ ಮಗ, ಏನ್ರಲ್ಲ ಇವಳು ಕತೆ? ಮೊದ್ಲ ಪೊದ್ದಿನ ಒದ್ ಕಳಿಸ್ಲ ಈಚೆ ಕಡೆಗೆ. ಎಷ್ಟು ಹೇಳಿದ್ರು ನೀನು ಏನ್ರು ಕೇಳಕ್ಕಿಲ್ಲ. ಅಯ್ಯೋ, ನಾವು ಅಮ್ಮಂಗೆ ಇಂಜೆಕ್ಷನ್ನು ಎಲೆಕ್ಷನ್ನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಏನೇ 1 ಗಂಟೆ ಬೇಕು. ಅಂಥದ್ರಾಗ ನಮ್ಮ ಅಮ್ಮನ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ನೀವಿಬ್ರು ಏನು ಮಾಡ್ತೀರಾ? ಪೊದ್ದಿ, ಅದು ಸರಿ ನೆನೆಯ. ನಮ್ಮ ಅತ್ತೆ ಓಟ್ ಕೇಳಕ್ಕಾಯ್ತದ? ಎಲ್ರೂ ಯುವತಿ ಅಂದ್ರೆ ಪ್ರೇತಿ ಅಂತದೆ. ಮೊದ್ಲೇ ನಮ್ಮ ಅತ್ತೆ ಗೊತ್ತಲ್ಲ, ಕಿವುಡಿ. ಆಗೋದಿಲ್ಲ.
ಏನ್ಲ ಮಗ, ಏನೋ ಇಂಜೆಕ್ಷನ್ ಕೊಡ್ಸೋದು ಅಂತ ಹೇಳ್ತಾವ್ರೆ. ಏಳು ಬುಡಿ ಮನೆಯಾಳಿಗಳಿಗೆ ಇಬ್ರಿಗೂನುವೆ ನನ್ನೇನೋ ಇಂಜೆಕ್ಷನ್ ಕೊಡಿಸ್ಬಿಟ್ಟು ನಾನು ಮ್ಯಾಲ್ಗಡಿ ಗಿಲ್ಗಡಿ ಕೊಳ್ಸ ಪಿಲಾನ್ ಗಿಲನ್ ಮಾಡ್ಬಿಟ್ಟವ್ರ ಏನೋ. ಮನೆಯಾಳಿಗಳು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ನನ್ನ ಸವಸ್ಸಿಗೆ ಏನಾರ ಬಂದ್ಬಿಟ್ರೆ ಇಬ್ರುನುವೆ. ಅದಕ್ಕೆ ಹೇಳೋದು, ಈ ಬಿತ್ರಿ ಪೊದ್ದಿನ ಮನಗ್ ಬರ್ಬೇಡ್ವೆ ಬಂದಾಗೆಲ್ಲ ಒಂದೊಂದು ಕತೆ ಮಾಡ್ತೀಯ ಅಂತಂದ್ರೆ ಮಾನ ಮರವಾದಿ ಬಿಟ್ಟು ಬತ್ತಾಳಪ್ಪ. ಓ, ನಿಮ್ಮ ಅತ್ತೆ ತಾಗ ಊಸ್ಕೊಳಗೆ ಆಯ್ತು ಕಣಪ್ಪ ನಂಗಂತೂನುವೆ. ಯಾವಾಗನ ಬರ್ಲಿ ಉಗಿತಾನೆ ಇರ್ತದೆ. ನಿಮ್ಮ ಅತ್ತೆ ನಾನು ನೋಡಿದ ತಕ್ಷಣ ಖುಷಿ ಪಡ್ಬೇಕೆ ಅಂತ ಕೆಲಸ ಏನಾರ ಮಾಡ್ತೀನಿ ನೋಡೆ. ಪ್ರಯತ್ನ ಪಡು. ಈಗ ಗೊತ್ತಾಯ್ತಾನೆ ನಮ್ಮ ಅಮ್ಮನ ಎಲೆಕ್ಷನ್ ನಿಲ್ಸಕ್ಕಾಗಕ್ಕಿಲ್ಲ ಅಂತ ಪದ್ದು. ಪದ್ದು, ಈ ಎಲೆಕ್ಷನ್ ಬಗ್ಗೆ ಇಲ್ಲಿಗೆ ಬಿಟ್ಬಿಡಿ. ಎಲೆಕ್ಷನ್ಗೆಲ್ಲನೂ ನಿಂತ್ಕೊಳ್ಳೋದು ಗೆಲ್ಲೋದು ಅದೆಲ್ಲ ಕಷ್ಟ. ನಮ್ಮ ಅಮ್ಮನ ಎಲೆಕ್ಷನ್ ನಿಲ್ಲಿಸ್ಬಿಟ್ರೆ ಓಟ್ ಕೊಡಿ ಅಂತಂದ್ರೆ ಏಟ್ ಕೊಡಿ ಅಂತ ಹೇಳ್ಬಿಟ್ಟು ಆಮೇಕಿಂದ ಸರಿಯಾಗಿ ಒಳ್ಳೆ ಕತೆಯಾಗಿ ಹೋಗ್ಬಿಡ್ತೈತೆ. ಇದೆಲ್ಲನೂ ಬೇಕಾ? ಹಬ್ಬ, ನನಗೆ ನಗು ಬತ್ತೈತೆ ನೆನೆಸ್ಕೊಂಡ್ರೇನೆ. ಸುಮ್ಮನೆ ಮನೆ ಕೆಲಸ ಐತೇನೋ ನೋಡ್ಕೊ ಹೋಗ್ರಿ. ಇವನು ಯಾವನಲ್ಲ ಇವನು, ಹೆಣ್ಣು ಮಕ್ಳಿಗೆ ಧೈರ್ಯ ತುಂಬಬೇಕು. ಅದು ಬಿಟ್ಬಿಟ್ಟು ಏನು ಪೊದ್ದು ಡರ್ಲಿಂಗ್, ಅವ್ನು ಹೇಳೋ ಮಾತಿಗೆಲ್ಲ ನೀನು ಹೆದರ್ಕೋಬೇಡ. ನಿನ್ನ ಬೆನ್ನೆಲ್ಬಾಗ ನಾನು ಇರ್ತೀನಿ, ನೀನು ತಲೆನೇ ಕೆಡ್ಸ್ಕೊಬೇಡ. ಅವರು ಇವ್ರ ಮಾತು ಕೇಳ್ಬಿಟ್ಟು ವೀಕ್ ಆಗೋಯ್ತಿದ್ಯಾ ನೀನು. ವೀಕ್ ಆಗಬಾರ್ದು ನೀನು ಪೊದ್ದು. ಅಣ್ಣ, ಈ ಪೊದ್ದು ದಾರಿ ಚೇಂಜ್ ಮಾಡ್ತಾಳೆ, ಗುರಿ ಚೇಂಜ್ ಮಾಡಕ್ಕಿಲ್ಲ, ಸರಿನಾ? ಸುಮ್ಕೇರಣ, ನಾನು ಏನಾರ ಒಂದು ಪಿಲಾನ್ ಮಾಡೇ ಮಾಡ್ತೀನಿ. ಈ ಕಿತ ಬಂದಿರೋದು ಹೆಣ್ಣು ಮಕ್ಳಿಗೆ ಬಂದಿರೋದಂತೆ ಕೋಟ. ಇಲ್ಲ ನಾನು ಗಂಡು ನಿಲ್ಲಿಸ್ಬಿಡ್ತಾ ಇದ್ದೆ ಎಲೆಕ್ಷನ್ಗೆ. ಹೋಗಿ ನಿಂತ್ಕ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಯ್ತದೆ? ಈಗ ಹೆಂಗಸ್ರಿಗೆ ಏನು ಮಾಡೋದು? ಈ ಬುದ್ಧಿ ಇರೋ ಕಡೆ ನಾನು ಇದ್ರೆ ಏನಾರ ಒಂದೊಂದು ಮಾಡ್ತಾಳೆ. ಪೊದ್ದು, ನಿಮ್ಮತ್ತನೇ ನಿಲ್ಲಿಸ್ಬೋದಲ್ಲ. ಹಾ ಜೇಮ, ನಮ್ಮತ್ತನೇ ಎಲೆಕ್ಷನ್ ನಿಲ್ಸಿದ್ರೆ ಹುನೆ ಒಳ್ಳೆ ಹಿಡಿಯ. ಊರಾಗೆಲ್ಲನೂ ಕೆಟ್ಟ ಹೆಸರಂತೂ ಇಲ್ಲ, ಎಲ್ಲ ಒಳ್ಳೆ ಹೆಸರೇಣಿ ಐತೆ ನಿಮ್ಮ ಅತ್ತೆಗೆ. ಪ್ರಯತ್ನ ಪಡ್ಬೋದು. ಹ್ಞೂ ಪದ್ದು, ಆದರೆ ಸೋತ್ರೆ ಮರ್ಯಾದೆ ಅಂತೂ ಹೊಂಟೋಯ್ತದೆ. ನಿಮ್ಮ ಅತ್ತೆ ಇದಕ್ಕೆಲ್ಲ ಒಪ್ಕೋಬೇಕಲ್ಲ. ನಿಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಿಲ್ಲ. ಯಾಕಂದರೆ ಭದ್ರಮ್ಮನ ಮುಂದೆ ಗೆಲ್ಲಕ್ಕಾಗಕ್ಕಿಲ್ಲ ಅಂತ ಎಲ್ರಿಗೂ ಗೊತ್ತು. ಅಂಥದ್ರಾಗಿನ ಎಲೆಕ್ಷನ್ ನಿಂತ್ಕೊಳ್ತದೆ ಅಂತ ನಿಂಗೆ ಅನ್ನಿಸ್ತದ? ಸಾಧ್ಯನೇ ಇಲ್ಲ. ನೀವೇ ಯಾರನ್ನ ನೀವು ನಿಂತ್ಕೊಂಡ್ರಂತೂ ಪ್ರಯೋಜನ ಇಲ್ಲ. ಇನ್ನು ಯಾರು ನಿಲ್ಲಿಸಿ ಗೆಲ್ಸಕ್ಕಾಯ್ತದೆ ಹೇಳು? ಪದ್ದು, ನಿಮ್ಮ ಅತ್ತೆನೇ ಇದಕ್ಕೆ ಪರ್ಫೆಕ್ಟು. ಅಣ್ಣ, ನಮ್ಮ ಅತ್ತೆನೇ ಇದಕ್ಕೆ ಪರ್ಫೆಕ್ಟು. ನಮ್ಮ ಅತ್ತೆನ ಹೆಂಗ್ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನಾನು ಒಪ್ಪಿಸ್ತೀನಿ ನಮ್ಮ ಅತ್ತೆನ. ಆದರೆ ಈ ಕಿತ ಭದ್ರಮ್ಮನ ಆಪೋಸಿಟ್ ಆಗಿ ನಮ್ಮ ಅತ್ತೆ ನಿಲ್ಲಿಸಿ ಎಲೆಕ್ಷನ್ ಗೆಲ್ಲಿಸ್ಲೇಬೇಕು. ತಲೆ ಮೇಲೆ ತಲೆ ಬೀಳಿ ಏನಾರ ಆಗಲಿ, ಆದರೆ ನಮ್ಮ ಅತ್ತೆ ಮಾತ್ರ ಗೆಲ್ಲಬೇಕು. ಆ ಭದ್ರಮ್ಮನೇ ಸೋಲ್ಬೇಕು. ಹೋ ಭ್ರಮೆ, ನಿಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನಿಂತ್ಕೊಂಡ್ರು ಗೆಲ್ಲಲ್ಲ. ಅದ್ರಾಗೂ ನಿನ್ನ ಗಂಡ ಅವರೆಲ್ಲನೂ ಒಪ್ಕೊಂತಾರೆ ಅಂತ ಅನ್ಕಂಡ, ಒಪ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಏನೋ ಮಾತಾಡ್ಕೊಳ್ರಿ ಸುಮ್ಮನೆ ಟೈಮ್ ಪಾಸ್ಗೆ. ಲೇ ಪದ್ದಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ್ವೆ. ನಾವು ಇದು ಒಂದು ಆಟ ಆಡೇ ಬಿಡೋಣ. ನಿಮ್ಮ ಅತ್ತೆನೇ ಸರಿಯಾದ ಕ್ಯಾಂಡಿಡೇಟು. ಆವತ್ತಿಂದನೂ ಕೆಟ್ಟ ಹೆಸರು ಒತ್ಕೊಂಡಿಲ್ಲ, ಯಾವುದ್ರಾಗೂ ಇದು ಮಾಡ್ಕೊಂಡಿಲ್ಲ. ಅಂದರೆ ಕೆಟ್ಟ ಹೆಸರು ತಗೊಂಡು ಯಾರ್ಯಾರು ತಗೋ ಬೈಸ್ಕೊಂಡಿಲ್ಲ, ಶತ್ರುಗಳಿಲ್ಲ. ನಾನು ನೀನು ಕಂಡ್ರೆ ಊರಿಗೆ ಅರ್ಧ ಜನಕ್ಕೆ ಆಗಕ್ಕಿಲ್ಲ. ಇದೇ ಬೆಸ್ಟ್ ಐಡಿಯಾ. ನಿಮ್ಮ ಅತ್ತೆನೇ ನಿಲ್ಲಿಸ್ಬಿಟ್ಟು ಗೆಲ್ಸ್ಬಿಡೋಣ. ಆಗಿದ್ದಾಗೇ ಹೋಗ್ಬಿಡ್ಲಿ. ಆಮೇಲೆ ಆ ಭದ್ರಮ್ಮನ ದುರಂಕಾರನೂ ಇಳಿತದೆ ನೋಡು. ನಾವು ಸ್ವಲ್ಪ ಒಳ್ಳೆ ಕೆಲಸ ಅದು ಇದೆಲ್ಲನೂ ಮಾಡ್ತಾ ಇರಬೇಕು. ಇನ್ನೂ ಎಲೆಕ್ಷನ್ಗೆ ಇನ್ನೂ ಟೈಮ್ ಐತೆ. ಅಲ್ಲಿ ಗಂಟ ನಿಮ್ಮ ಅತ್ತೆನ ಕರ್ಕೊಂಡೋಗಿ ಏನಾದರೂ ಒಂದೊಂದು ಚಿಕ್ಕ ಒಳ್ಳೆ ಕೆಲಸನ ಮಾಡಿಸ್ತಿರ್ಬೇಕು. ಪದ್ದು, ಜಯಮ್ಮ ಸರಿಯಾಗಿ ಏನೇ ಹೇಳ್ತಾವಳೆ. ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ? ಹಂಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಂಗೆ ಏನು ಮಾಡೋಕೆ ಹೋಗ್ಬೇಡ. ಪ್ರಿಪ್ರೇಷನ್ ಮಾಡ್ಕ. ನಿಮ್ಮ ಅತ್ತೆಗ ಫಸ್ಟು ಒಪ್ಪಿಸ್ಬಿಟ್ಟು ಈಗಲಿಂದನೇ ಸಣ್ಣ ಪುಟ್ಟ ಜನರಿಗೆಲ್ಲ ಒಳ್ಳೆ ಕೆಲಸ ಮಾಡೋದು ಅದು ಇದು ಎಲ್ಲನೂ ಮಾಡ್ತಾ ಇರ್ರಿ. ಜನರಿಗೂ ಮೈಂಡಾಗೂ ಇರ್ತದಲ್ವಾ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಆಮೇಕಿಂದ ಅವರೇ ಫಿಕ್ಸ್ ಆಯ್ತಾರೆ. ಜಯಮ್ಮ, ನಾನಂತೂ ಫಿಕ್ಸ್ ಆಗಿದ್ದೀನಿ. ನಮ್ಮ ಅತ್ತೆನೇ ನಿಂತ್ಕೊಳ್ಳೋದು ಎಲೆಕ್ಷನ್ಗೆ. ನೋಡು, ನೀನು ಫಿಕ್ಸ್ ಆಗೋಗ್ಬಿಡು. ಸರಿನಾ? ನಮ್ಮ ಅತ್ತೆನ ನಾವಿಬ್ರು ಸೇರ್ಕೊಂಡು ಗೆಲ್ಲಿಸ್ಬೇಕು. ಅದೇನು ಪ್ಲಾನ್ ಮಾಡ್ತೀವೋ ಏನು ಮಾಡ್ತೀವೋ ಅದೆಲ್ಲನೂ ಗೊತ್ತಿಲ್ಲ. ರೆಡಿಯಾಗು. ನಾನು ನಿನ್ನೂ ನಿಲ್ಸೋಣ ಅಂತ ಬಂದೆ, ಯಾಕೋ ನಮ್ಮ ಅತ್ತೆ ಕಡೆಗೆ ಹೋಯ್ತೈತೆ ಮಾತು. ನಮ್ಮ ಅತ್ತೆನೇ ನಿಲ್ಲಿಸ್ಬಿಡ್ತೀನಿ. ನಿಲ್ಸೆ, ನಿಮ್ ತಗಾದ್ರೆ ಹೆಂಗೋ ಹುಸಿ ಕಾಸೈತೆ, ಹೆಂಗೋ ಸುರೈತದೆ. ಕಾಸಿನ ಪ್ರಶ್ನೆ ಅಲ್ಲ, ವ್ಯಕ್ತಿನೂ ಮುಖ್ಯ ಅಲ್ವಾ? ನಾನು ನಿಂತ್ಕೊಂಡ್ರೆ ನನಗೆ ಯಾರು ಓಟ್ ಹಾಕ್ತಾರೆ? ನಮ್ಮ ಅತ್ತೆನೇ ಸರಿ. ಸರಿ ಇರು, ಹೊಂದ್ಕಿತ ನಾನು ಗಂಡನ ತಗೋ ಮಾತಾಡ್ತೀನಿ. ಸರಿ. ಏನಮ್ಮ ಪದ್ದು, ಇಲ್ಲಿ ಗಂಟ ಬಂದ್ಬಿಟ್ಟೆ, ಏನಿಸ್ತೀಯಾ? ಮಾವ, ಅತ್ತೆನ ಎಲೆಕ್ಷನ್ ನಿಲ್ಸೋಣ ಅಂತ ಅನ್ಕೊಂಡಿದೀನಿ. ಏನೋ ಎಲೆಕ್ಷನ್ ನಿಲ್ಲಿಸ್ತೀಯಾ? ಏನ್ ತಮಾಷೆ ಮಾಡ್ತಾ ಇದ್ದೀಗ? ಮಾವ, ನಿಜವಾಗ್ಲೂ ನಿಲ್ಸೋಣ ಅಂತ ಪ್ಲಾನ್ ಮಾಡ್ಬಿಟ್ಟಿದೀನಿ. ಅತ್ತೆನ ಎಲೆಕ್ಷನ್ ನಿಲ್ಸೋದೇನೆ ನೀಯ. ನಿಮ್ಮ ಮಾವಂಗು ಧೈರ್ಯ ಹೇಳ್ಬೇಕು ನೀನು. ನಾನಿದ್ದೀನಿ ಮಾವ ಅಂತ ಏನಾರ ಒಂದು ಹೇಳು. ಪದು,
ಭದ್ರಮ್ಮನ್ ಬಿಟ್ರೆ ಇನ್ನು ಯಾರು ಗೆಲ್ತಾರೆ ಊರಾಗ ಎಲೆಕ್ಷನ್ ನಿಂತ್ಕೊಂಡ್ರು ಏನು ಪ್ರಯೋಜನಕ್ಕಿಲ್ಲ. ಎಲ್ಲ ಆಯಮ್ಮನೇನಿಯ ಗೆಲ್ಲೋದು. ಅದೇನೋ ದುಡ್ಡು ಕಾಸು ಚೆಲ್ಲಾಡಿ ಮಾಡಿ ಅವ್ರೇನೋ ಎಲೆಕ್ಷನ್ ನಿಂತ್ಕೋತಾರೆ. ನಮ್ಮ ವಂಶದಾಗೆಲ್ಲ ಎಲೆಕ್ಷನ್ ಪಲಕ್ಷನ್ ಅಂತ ಹೇಳ್ಬಿಟ್ಟು ಯಾರನ್ನೂ ಬಂದವರಲ್ಲ. ಬ್ಯಾಡ ಸುಮ್ಕಿರವ, ನಮ್ಮಂಥವ್ರಿಗೆಲ್ಲ ಎಲೆಕ್ಷನ್ನು. ಮಾವ ಹಂಗ ಅನ್ಕೊಂಡ್ ಎಷ್ಟು ವರ್ಷ ಅಂತ ಹಂಗೆ ಅನ್ಕತ್ತೀರ ನೀವು? ಒಂದಿನ 2 ದಿನ 3 ದಿನ 4 ದಿನ 10 ವರ್ಷ 15 ವರ್ಷ ಹಂಗೆ ಕಳೆದೋಯ್ತೈತೆ. ಆದ್ರೆ ನಮ್ಮಂದ್ರು ಎಲೆಕ್ಷನ್ ಗೆಲ್ಬೇಕು ಅಂತ ಆಸೆ ಇಲ್ವಾ ಮಾವ ನಿನಗೆ? ಆಸೆ ಇಲ್ಲ ಅಂತಲ್ಲ, ಆಸೆ ಏನೋ ನನಗೂ ಐತೆ, ಆದರೆ ಗೆಲ್ಲಕ್ಕಿಲ್ಲ ಅಂತ ಗೊತ್ತಲ್ವಾ. ಮಾವ ನಿಂತ್ಕೊಂಡಿದ್ದಂಗೆ ಸುಮ್ಮನೆ ಕುಂತ್ಕೊಂಡು ಪ್ರಯತ್ನ ಪಡ್ದಿದ್ದಂಗೆ ಸೋಲ್ತೀವಿ 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 ಅಂದ್ರೆ ನೀನೇನು ನಿಂತ್ಕೊಂಡೇ ಇಲ್ಲ ಅಂದ್ಮೇಲೆ ನೀವು ಸೋಲ್ತೀವಿ ಅಂತಾನೆ ಮನ್ಸಾಗೆ ಅನ್ಕೊಂಡ್ರೆ ನೀವು ಅರ್ಧ ಸೋತಂಗೆ ಮಾವ. ಏನಾದ್ರೂ ಧೈರ್ಯ ಮಾಡಿ ನಿಂತ್ಕೊಂಡು ಆಮೇಕಿಂದ ನಿಮ್ಗೆ ಏನಾದ್ರೂ ಗೆಲ್ತೀವಿ ಸೋಲ್ತೀವಿ ಅಂತ ಅನ್ಸಿದ್ರೆ ಆವಾಗ ಒಪ್ಕೋಬೋದು ಮಾವ. ಇದೆಲ್ಲ ಯಾಕೆ ಮಾವ ಸುಮ್ಕೆನೆನಿಯ? ಒಂದು ಕಿತ ಅತ್ತೆ ನಿಲ್ಲಿಸ್ ನೋಡೋಣ. ಈ ಕಿತ ಲೇಡೀಸ್ ಕೋಟ ಬಂದೈತೆ, ನಾನೇ ನಿಂತ್ಕೊಬಿಡ್ತಾ ಇದ್ದೆ. ಆದರೆ ನಾನು ಅರ್ಧ ಊರಿಗೆ ಯಾರಿಗೂ ಪರಿಚಯನೇನಿಯೇ ಇಲ್ಲ. ಈಗ ತಾನೇ ನಿಮ್ಮ ಊರಿಗೆ ಸೊಸೆಯಾಗಿ ಬಂದಿದ್ದೀನಿ. ಅತ್ತೆನ ನಿಲ್ಸೋಣ ಮಾವ? ಆದರೆ ನಿಮ್ಮ ಅತ್ತೆ ನಿಂತ್ಕೊಳ್ಳೋಕ್ಕಿಲ್ಲ ಕಣವ. ಇವೆಲ್ಲ ಒಪ್ಪಕ್ಕೂ ಇಲ್ಲ, ನಿಂತ್ಕೊಳ್ಳೋದು ಇಲ್ಲ, ಬ್ಯಾಡ ಅಂತಾನೆ ನೀ ಅಂತಾಳೆ. ಏನು ಒಪ್ಕೋತಾಳೆ ಹೇಳು? ಒಪ್ಪಿಸ್ಬೇಕು ಮಾವ, ಹೆಂಗಾರ ಮಾಡಿ ಒಪ್ಪಿಸ್ಬೇಕು ನಾವೇನೇನಿಯ. ಒಪ್ಪಿಸ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಹೆಂಗನ ಮಾಡಿ ಒಪ್ಸ್ತಾನ ಮಾವ. ಪ್ಲೀಸ್ ಮಾವ, ಎಲೆಕ್ಷನ್ ನಿಂತ್ಕೊಳ್ಳಿ. ಆ ಭದ್ರಮ್ಮನ್ ಸೋಲಿಸ್ಲೇಬೇಕು. ಅವಳ ಅಹಂಕಾರನ ಮುರಿಲೇನಿಯ ಬೇಕು ಮಾವ. ಭಾಳ ಮೆರಿತಾಳೆ ಮಾವ. ನಮ್ಮನೇನಿಯ ಹೆಂಗ್ ಸಿಕ್ರಂಗಂತಾಳೆ ಗೊತ್ತಾ? ಈ ಊರಾಗೆ ನನ್ನ ಆಪೋಸಿಟ್ ನಿಂತ್ಕೊಂಡು ಎಲ್ಲ ಹೆಂಗ್ಸೇ ಇಲ್ಲ ಗಂಡ್ಸೇ ಇಲ್ಲ ಅಂತ ಹೇಳ್ತಾಳೆ. ಏನೋ ಕಣವ, ನಿಮ್ಮ ಧೈರ್ಯ ಏನೋ ಹೇಳ್ತಿದ್ದೀರಾ. ನಿಮ್ಮ ಅತ್ತೆನ ಒಪ್ಪಿಸ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನಿಮ್ಮ ಅತ್ತೆ ಏನಾರ ಹೂ ಅಂದರೆ ದುಡ್ಡು ಕಾಸು ಖರ್ಚು ಪರ್ಚು ಆದರೆ ನಾನು ಕೊಡ್ತೀನಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಎಲೆಕ್ಷನ್ನಾಗಿ ಏನು ಮಾಡಬೇಕು, ಎತ್ತು ಮಾಡಬೇಕು, ನಿಮ್ಮ ಅತ್ತೆನ ಹೆಂಗೆ ನಿಲ್ಲಿಸ್ಬೇಕು ಅದನ್ನ ಮಾತ್ರ ಯೋಚನೆ ಮಾಡು. ಮಾವ ನೀವಿಷ್ಟು ಧೈರ್ಯ ಕೊಟ್ರಲ್ಲ ಸಾಕು ಬಿಡಿ, ಗೆಲುವು ನಮ್ದೇನೇನೆ. ಏನೋ ಸ್ವಸ್ತಿಯಾಗಿ ನೀನೇನಿಯ ಮುಂದೆ ನಿಂತ್ಕೊಂಡು ಮಾಡೋಣ ಮಾಡೋಣ ಅಂತ ಹೇಳ್ತಿದೀಯ ಅಂತಂದಮೇಲೆ ಬ್ಯಾಡ ಅನ್ನಕ್ಕಾಯ್ತದೇನವ? ಹೋಗ್ರಿ, ಆಗಿದ್ದಾಗಲಿ. ಸೋತ್ರೆ ಬುದ್ಧಿ ಕಲ್ತಂಗೆ ಆಯ್ತದೆ. ಇನ್ನು ಎಷ್ಟು ಕಾಸು ಕಳಿತೀವಿ ಸ್ವಲ್ಪ ತಾನೆ, ಹೋದ್ರೆ ಹೋಗ್ಲಿ ಬಿಡಿ. ಥ್ಯಾಂಕ್ಸ್ ಮಾವ, ಥ್ಯಾಂಕ್ ಯು ಸೋ ಮಚ್. ಪದ್ದು, ನಿಮ್ಮ ಅತ್ತೆನ ಒಪ್ಸು ಫಸ್ಟು. ಶುರು ಮಾಡ್ಕ.